ಪನೀರ್ ಕಬಾಬ್ ಬಳಿಕ ಈಗ ಜಿಲೇಬಿ ಮತ್ತು ಶರ್ಬತ್ ಸರದಿ. ಜಿಲೇಬಿ ಮತ್ತು ಶರ್ಬತ್ಗಳಲ್ಲಿ ಕೃತಕ ಕಲರ್ ಮತ್ತು ಕಲುಷಿತ ನೀರು ಬಳಕೆಯಾಗ್ತಿರುವ ಶಂಕೆ ಎದ್ದಿದೆ. ಬಾಯಿ ಚಪ್ಪರಿಸಿ ತಿನ್ನುವ ಗರಿಗರಿಯಾದ ಜಿಲೇಬಿ ಸುರಕ್ಷತೆ ಬಗ್ಗೆ ಪ್ರಶ್ನೆ ಎದ್ದಿದೆ. ಬಿರು ಬೇಸಿಗೆಯಲ್ಲಿ ದಣಿವು ನೇಗಿಸಲು ಶರಬತ್ತು ಕುಡಿತಾರೆ. ಸಿಹಿ ಪ್ರಿಯರು ಬಿಸಿ ಬಿಸಿ ಜಿಲೇಬಿ ತಿನ್ನೋಕೆ ಹಾತೊರೆಯುತ್ತಾರೆ. ಆದರೆ ಈಗ ಅವರಿಗೆ ಶಾಕಿಂಗ್ ಆಗುವಂತ ವಿಚಾರವೊಂದು ಬಂದಿದೆ. ಜಿಲೇಬಿಯಲ್ಲಿ ಕೃತಕ ಕಲರ್, ಶರಬತ್ನಲ್ಲಿ ಕಲುಷಿತ ನೀರು. ಜಿಲೇಬಿ ಶರಬತ್ ಮಾದರಿ ಸಂಗ್ರಹಕ್ಕೆ ಮುಂದಾದ ಆಹಾರ ಇಲಾಖೆ. ಹೌದು, ಬಾಯಲ್ಲಿ ನೀರೂರಿಸೋ ಜಿಲೇಬಿ ಎಷ್ಟು ಸೇಫ್ ಅನ್ನೋ ಚರ್ಚೆ ಶುರುವಾಗಿದೆ. ಜಿಲೇಬಿಗೆ ಕೃತಕ ಬಣ್ಣ ಬಳಸ್ತಿರೋದು ಆಹಾರ ಗುಣಮಟ್ಟ ಇಲಾಖೆ ಗಮನಕ್ಕೆ ಬಂದಿದೆ. ಇನ್ನು ಬಿಸಿಲ ಬೇಗೆಯಲ್ಲಿ ದಣಿವಾರಿಸಿಕೊಳ್ಳಲು ಶರಬತ್ತು ಕುಡಿತಾರೆ. ಇತ್ತೀಚೆಗೆ ಪ್ಯಾಕೆಟ್ ಬಾಟಲ್ಗಳಲ್ಲಿ ಶರಬತ್ತು ಮಾರಾಟ ಜೋರಾಗಿದೆ. ಆದರೆ ಈ ಶರಬತ್ತು ತಯಾರಿಕೆಗೆ ಕಲುಷಿತ ನೀರಿನ ಬಳಕೆ ಆಗ್ತಿದೆಯಂತೆ. ಸಕ್ಕರೆ ಮಿಶ್ರಿತ ನೀರನ್ನ ಮುಚ್ಚಿದ ಡಬ್ಬಿಯಲ್ಲಿ ಇಡೋದ್ರಿಂದ ನೀರು ಕಲುಷಿತವಾಗ್ತಿದೆ. ಹೀಗಾಗಿ ಜಿಲೇಬಿ ಮತ್ತು ಶರ್ಬತ್ನ ಮೇಲೆ ಸ್ಪೆಷಲ್ ಡ್ರೈವ್ ನಡೆಸಲು ಆಹಾರ ಇಲಾಖೆ ಮುಂದಾಗಿದೆ. ಮುಂದಿನ 3 ದಿನಗಳಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ತಲಾ 5 ಮಾದರಿ ಸಂಗ್ರಹ ಮಾಡಲಾಗುತ್ತೆ. ಇನ್ನು ಆಹಾರ ತಜ್ಞರು ಕೂಡ ಇಂಥ ತಿನಿಸುಗಳನ್ನ ಸೇವಿಸುವ ಮುನ್ನ ಎಚ್ಚರ ಅಗತ್ಯ ಅಂತಿದ್ದಾರೆ. ಕಲಬೆರಕೆ ಆಗೋಂಥ ಕಲ್ಲರ್ ಏಜೆಂಟು ಮತ್ತೆ ನೀರಿನ ಗುಣಮಟ್ಟ ಸರಿ ಇಲ್ದಿರ ಇದ್ದಾಗ ಖಂಡಿತವಾಗೂ ಅದು ದೇಹದ ಮೇಲೆ ತೀರಾ ಕೆಟ್ಟು ಪರಿಣಾಮ, ಕ್ಯಾನ್ಸರ್ ಆಗಿರ್ಬೋದು, ಹಲವಾರು ಕಾಯಿಲೆಗಳಾಗಿರ್ಬೋದು, ಡಯಾಬಿಟಿಸ್ ಹೆಚ್ಚಾಗಿ ತಿಂದ್ರೆ ಖಂಡಿತ ಇದೆಲ್ಲ ಕಾಣಿಸ್ಕೊಳುತ್ತೆ. ಜಿಲೇಬಿ ಮಾರಾಟಗಾರರು ನಾವು ಯಾವುದೇ ಕೃತಕ ಕಲರ್ ಬಳಕೆ ಮಾಡಲ್ಲ, ಆಹಾರ ಇಲಾಖೆ ಬಳಿ ತರಬೇತಿ ತೆಗೆದುಕೊಂಡಿದ್ದೇವೆ ಅಂತಿದ್ದಾರೆ. ಗೌರ್ಮೆಂಟ್ ಇಂದ IFSC ಮಾರ್ಕ್ ಇರೋದು ಬಿಟ್ಟಿದ್ದಾರೆ, ಫುಡ್ ಸೇಫ್ಟಿ ಕೊಟ್ಟಿದ್ದಾರೆ, ಅದನ್ನ ಯೂಸ್ ಮಾಡಲಿ ಬಿಡಿ. ಈಗ ಆ ಥರ ಕಲ್ಲರೇ ಯೂಸ್ ಮಾಡಬಾರ್ದು. 106 ಥರ ಸ್ವೀಟ್ಗಳಿದೆ, ಎಲ್ಲ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಒರಿಜಿನಲ್ ಯೂಸ್ ಮಾಡಿ, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಏನು ಇನ್ನೊಂದು 50 ರೂಪಾಯಿ ಜಾಸ್ತಿ ಆಗುತ್ತೆ, ತಂದು ಹಾಕಿ, ಅದರಲ್ಲಿ ಏನು ಪ್ರಾಬ್ಲಮ್ಮು. ಇಡ್ಲಿ ಕವರ್, ಗ್ರೀನ್ ಬಟಾಣಿ, ಪನ್ನೀರ್ ಸೇರಿ ಅನೇಕ ವಸ್ತುಗಳ ಬಗ್ಗೆ ಈಗಾಗಲೇ ಶಾಕಿಂಗ್ ರಿಪೋರ್ಟ್ ಬಂದಿದೆ. ಇದೀಗ ಜಿಲೇಬಿ ಮತ್ತು ಶರ್ಬತ್ನ ಸುರಕ್ಷತೆಯ ಮಟ್ಟ ಪರೀಕ್ಷೆಗೆ ಆಹಾರ ಇಲಾಖೆ ಮುಂದಾಗಿದ್ದು ಯಾವ ವರದಿ ಬರುತ್ತೆ ಕಾದು ನೋಡಬೇಕಿದೆ. ವಿನಯ್ ಕುಮಾರ್ ಕಾಶ್ಯಪ್ಪನವರ್, TV9 ಬೆಂಗಳೂರು.